ಇನ್ನು ಚಿತ್ರದುರ್ಗ ತಾಲೂಕಿನ ಪಂಜೇನಹಟ್ಟಿ ಮತ್ತು ಬೇವಿನಹಳ್ಳಿ ಗ್ರಾಮಗಳಲ್ಲಿ ಲಂಬಾಣಿ ಸಮುದಾಯದವರು ದೀಪಾವಳಿಯನ್ನ ವಿಭಿನ್ನವಾಗಿ ಆಚರಿಸಿದ್ರು. ಯಾರೆಲ್ಲೇ ಇದ್ರೂ ದೀಪಾವಳಿ ಹಬ್ಬವನ್ನ ತಮ್ಮ ಊರಿಗೆ ಬಂದು ಸಂಭ್ರಮದಿಂದ ಆಚರಿಸ್ತಾರೆ. ಅಲ್ಲದೆ ಹಿರಿಯರ ಹಬ್ಬ ಕೂಡ ಮಾಡ್ತಾರೆ. ಹೀಗಾಗಿ ಸಂಜೆ ಹೊತ್ತಿನಲ್ಲಿ ಗ್ರಾಮ ದೇವರು ಸೇವಾಲಾಲ ಗುಡಿಯಲ್ಲಿ ಪೂಜೆಯನ್ನ ಸಲ್ಲಿಸಿ ಮುತ್ತೈದೆಯರು ಮನೆ ಮನೆಗೆ ಹೋಗಿ ದೀಪದ ಬೆಳಕನ್ನ ಹಚ್ಚುತ್ತಾರೆ. ಮರುದಿನ ಊರಿನ ಕನ್ಯೆಯರೆಲ್ಲ ಸೇರಿ ಪೂಜೆಗಾಗಿ ತಂಗಟಿ ಹೂವು ತರುವ ಸಲುವಾಗಿ ಬಾಜಾ ಭಜಂತ್ರಿಯೊಂದಿಗೆ ಕಾಡಿಗೆ ಹೋಗ್ತಾರೆ. ಪಾಂಡವರು ಮುಡಿಗೇರಿಸಿಕೊಂಡಿದ್ದಂತ ತಂಗಟಿ ಹೂವು ಮನೆಯಲ್ಲಿದ್ರೆ ಶಾಂತಿ, ಸಂಪತ್ತು, ಸಮೃದ್ಧಿ ಮತ್ತು ಆರೋಗ್ಯ ವೃದ್ಧಿಯಾಗುತ್ತೆ ಅನ್ನುವ ನಂಬಿಕೆ ಈ ಸಮುದಾಯದವರದ್ದು. ಹೀಗಾಗಿ ಲಂಬಾಣಿ ಸಮುದಾಯದವರು ಹಾಡು ನೃತ್ಯದೊಂದಿಗೆ ಊರ ಹೊರಭಾಗದವರೆಗೆ ಬಂದು ಕನ್ಯೆಯರನ್ನ ಕಾಡಿಗೆ ಬೀಳ್ಕೊಡ್ತಾರೆ. ಕನ್ಯಾಮಣಿಗಳು ಕಾಡಿನಿಂದ ತಂಗಟಿ ಹೂವು ತರೋವರೆಗೂ ಮನೆಯಲ್ಲಿ ಪೂಜೆ ನಡೆಯುವಂತಿಲ್ಲ. ಈ ಒಂದು ಆಚರಣೆ ಬಹುಕಾಲದಿಂದ ನಡೆದುಕೊಂಡು ಬಂದಿದ್ದು, ಇದೀಗ ಈ ಹಬ್ಬ ಲಂಬಾಣಿ ಸಮುದಾಯದ ಗೆಳತಿಯರ ಹಬ್ಬವಾಗಿ ಮಾರ್ಪಟ್ಟಿದೆ.